ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು ಬಳಸ್ತಾನೆ ಇರ್ತೀವಿ ಅಲ್ವಾ? ಕೆಲವೊಂದು ಸಲ ಜಾಸ್ತಿ ಕೂಡ ತಂದಿರ್ತೀವಿ. ಅದು ಬೇಗನೆ ಖರ್ಚಾಗಲಿಲ್ಲ ಅಂದರೆ ಎಷ್ಟೊಂದು ಸಲ ಮುಗ್ಗು ವಾಸನೆ ಬಂದಾಗೆ ಆಗಿಬಿಡತ್ತೆ. ಅಲ್ಲದೆ ಸಣ್ಣ ಬಾಲುಳ ಅಥವಾ ಗೊಂಡಾಳ್ಗಟ್ಟಿನ ಥರನೂ ಕೂಡ ಆಗುತ್ತೆ ಅಲ್ವಾ? ಹಾಗಾಗಬಾರ್ದು. ಗೋಧಿ ಹಿಟ್ಟು ತುಂಬ ದಿನಗಳವರೆಗೆ ಚೆನ್ನಾಗಿರಬೇಕು ಅಂದರೆ ನೋಡಿ, ನೀವು ಈ ರೀತಿ ಬಿರಿಯಾನಿ ಎಲೆ ಇರುತ್ತಲ್ವಾ, ಮಸಾಲೆ ಪದಾರ್ಥಗಳಿಗೆ ಉಪಯೋಗಿಸ್ತಾ ಇರ್ತೀವಲ್ಲ, ಕೆಲವು ಕಡೆ ಪಲಾವ್ ಎಲೆ ಕೂಡ ಅಂತಾರೆ. ಅದರಲ್ಲಿ ಈ ರೀತಿ ನೋಡಿ ಒಂದು ಎಲೆನ ತೊಗೊಂಡ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಳಿ. ಇದನ್ನು ಈ ಗೋಧಿ ಹಿಟ್ಟಿರುತ್ತಲ್ಲ ಅದ್ರ ಒಳಗಡೆನೆ ಹಾಕಬೇಕು. ನೀವು ಡಬ್ಬಿಯಲ್ಲಿ ಇಡ್ತಾ ಇದ್ದರೆ ಅದರಲ್ಲಿ ಹಾಕಬಹುದು, ಅಥವಾ ಈ ರೀತಿ ಚೀಲದಲ್ಲೇ ಇದ್ದರೆ ಅದರಲ್ಲೂ ಕೂಡ ಹಾಕಿ ಸ್ವಲ್ಪ ಹಿಟ್ಟು ಒಳಗಡೆ ಅದನ್ನು ಸೇರಿಸ್ಬಿಟ್ಟು ಇಟ್ಬಿಡಿ. ಆಮೇಲೆ ನೀವಿಟ್ಟಿರೋ ಡಬ್ಬಿ ಅಥವಾ ಚೀಲವನ್ನು ಸರಿಯಾಗಿ ಗಾಳಿ ಆಡದೇ ಇರೋ ಹಾಗೆ ಕ್ಲೋಸ್ ಮಾಡಿ ಇಡೋದರಿಂದ ಹಿಟ್ಟಿನಲ್ಲಿ ಯಾವುದೇ ಥರದ ಹುಳ ಆಗೋದಿಲ್ಲ, ಮುಗ್ಗು ವಾಸನೆ ಕೂಡ ಬರೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಚಪಾತಿ ಹಿಟ್ಟಿನ ರೀತಿ ಅಕ್ಕಿಯನ್ನು ಕೂಡ ಮನೆಯಲ್ಲಿ ಹೆಚ್ಚಾಗಿಯೇ ತರ್ತೀವಿ ಅಲ್ವಾ? ಯಾಕೆ ಅಂದರೆ ಅನ್ನವಂತೂ ಪ್ರತಿದಿನವೂ ಮಾಡ್ತಾನೆ ಇರ್ತೀವಿ. ಹೀಗೆ ತಂದಿರುವಂಥ ಅಕ್ಕಿ ಕೂಡ ತುಂಬ ದಿನಗಳಾದಮೇಲೆ ಕೆಲವೊಂದು ಸಲ ಇದರಲ್ಲೂ ಬಾಲುಳ ಆಗುತ್ತೆ, ಅಥವಾ ಗೊಂಡೆ ಗೊಂಡೆ ಥರ ಹುಳ ಕೂಡ ಶುರು ಆಗಿಬಿಡತ್ತೆ. ಹಾಗಾಗಬಾರ್ದು ಅಂದರೆ ನೋಡಿ, ನೀವು ಇದರಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ಇಡಬೇಕು. ಒಂದು ಚೀಲಕ್ಕೆ ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ. ಒಂದು ಬೆಳ್ಳುಳ್ಳಿಯನ್ನು ಈ ರೀತಿ ಪೂರ್ತಿ ಅಕ್ಕಿ ಒಳಗಡೆ ಮುಳುಗಿಸಿ ಇಟ್ಬಿಡಿ. ಆಮೇಲೆ ನಾರ್ಮಲ್ಲಾಗಿ ಚೀಲ ಅಥವಾ ಡಬ್ಬಿಯನ್ನು ಮುಚ್ಚಿ ಸರಿಯಾಗಿ ಇಟ್ಬಿಡೋದ್ರಿಂದ ನೋಡಿ, ಈ ಅಕ್ಕಿಯನ್ನು ಎಷ್ಟು ದಿನಗಳವರೆಗೆ ಇಟ್ಟರೂ ಕೂಡ ಇದರಲ್ಲಿ ಯಾವುದೇ ರೀತಿ ಹುಳ ಆಗೋದಿಲ್ಲ. ಬೆಳ್ಳುಳ್ಳಿ ಹಾಕೋದು ಬೇಡ ಅನಿಸಿದರೆ ಇಲ್ಲಿ ಇನ್ನೊಂದು ಐಡಿಯಾ ಇದೆ. ದಿನವೂ ಈ ರೀತಿ ದೊಡ್ಡ ಚೀಲದಿಂದ ತಕ್ಕೊಳ್ಳೋದಕ್ಕಿಂತ ಇದನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ಬಿಡಿ. ಪ್ರತಿನಿತ್ಯ ಬಳಸೋದಕ್ಕೆ ಅಂತ ಒಂದು ಸಣ್ಣ ಡಬ್ಬಿಯಲ್ಲಿ ಈ ರೀತಿ ತೆಗೆದಿಟ್ಕೊಂಡ ನಂತರ ದೊಡ್ಡ ಚೀಲದಲ್ಲಿ ಇನ್ನೂ ಹೆಚ್ಚಿನ ಅಕ್ಕಿ ಇರುತ್ತಲ್ವಾ, ಅದರಲ್ಲಿ ನೀವು 4ರಿಂದ 5 ಒಣ ಮೆಣಸಿನ್ಕಾಯಿ ಹಾಕಿಡಬೇಕು. ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿ ಇಡೋದ್ರಿಂದ ಅಕ್ಕಿಯಲ್ಲಿ ಹುಳ ಆಗೋದಿಲ್ಲ. ಸಾಮಾನ್ಯವಾಗಿ ಅಕ್ಕಿನ ಎಲ್ಲರೂ ಹೆಚ್ಚಿಗೆನೇ ತರ್ತೀವಿ. ಹಾಗಿದ್ದಾಗ ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿಡೋದ್ರಿಂದ ತಿಂಗಳು ಕಳೆದರೂ ಕೂಡ ಅಕ್ಕಿ ಚೆನ್ನಾಗಿ ಇರುತ್ತೆ, ಯಾವುದೇ ರೀತಿ ಹುಳ ಆಗೋದಿಲ್ಲ. ಅಡುಗೆ ಮನೆಯಲ್ಲಿ ಗ್ಯಾಸ್ ಹಿಂಭಾಗದಲ್ಲಿ ಅಥವಾ ಸಿಂಕ್ ಹತ್ರ ಈ ರೀತಿ ಗೋಡೆ ಕಲೆ ಕಲೆ ಆಗಿಬಿಟ್ಟಿರುತ್ತೆ ಅಲ್ವಾ? ಪ್ರತಿನಿತ್ಯ ಏನೇ ಕ್ಲೀನ್ ಮಾಡ್ಕೋತೀವಿ ಅಂದ್ರೂ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಗಿರೋದಿಲ್ಲ. ಒಗ್ಗರಣೆ ಹಾಕುವಾಗ ಏನಾದರೂ ಸಿಡಿದಿರುತ್ತೆ, ಅಥವಾ ಪಾತ್ರೆ ತೊಳೆಯುವಾಗ ಸೋಪಿನ ನೀರು ಸಿಡಿದಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿನ ಹುಳಿ ಎಲ್ಲ ಬಳಸಿದ ನಂತರ ಸಿಪ್ಪೆನಲ್ಲೂ ಕೂಡ ಇನ್ನೂ ಹುಳಿ ಅಂಶ ಉಳಿದಿರುತ್ತೆ. ಇದರ ಮೇಲೆ ಈಗ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ಬೇಕಾಗತ್ತೆ. ನೋಡಿ, ಹೀಗೆ ನಿಂಬೆಹಣ್ಣಿನ ಸಿಪ್ಪೆ ಅರ್ಧ ಭಾಗದಲ್ಲಿ ಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿನ ಉದುರಿಸ್ಕೊಂಡ್ಬಿಡಿ. ಈ ಸೋಡಾ ಪುಡಿ ಸೇರಿಸಿದಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೋಡಿ ಗೋಡೆಯನ್ನು ಈ ರೀತಿಯಾಗಿ ಉಜ್ಜುತ್ತಾ ಹೋಗಿ. ಅಡುಗೆಗೆ ನಿಂಬೆಹಣ್ಣು ಉಪಯೋಗಿಸಿದ ನಂತರ ಈ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಅಲ್ವಾ? ಆ ಟೈಮ್ನಲ್ಲೇ ಸ್ವಲ್ಪ ಇದರ ಮೇಲೆ ಸೋಡಾ ಪುಡಿ ಹಾಕ್ಕೊಂಡ್ಬಿಟ್ಟು ಗೋಡೆಯನ್ನು ಉಜ್ಕೊಂಡ್ಬಿಟ್ರೆ ಸಾಕು. ಏನೇ ಸಿಡಿದಿರುವಂತಹ ಕಲೆಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ನೋಡಿ, ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಆ ಗೋಡೆನ ಒರೆಸ್ಕೋಬೇಕು. ಇದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ಕೊಳೆ ಇದರಲ್ಲಿ ಹೇಗೆ ಅಂಟ್ಕೊಂಡು ಬಂದಿದೆ ಅಂತ. ಈಗ ನೋಡಿ, ಒರೆಸ್ಕೊಂಡ ತಕ್ಷಣ ಗೋಡೆ ಹೇಗೆ ಕಾಣ್ತಾ ಇದೆ, ಮುಂಚೆ ಹೇಗಿತ್ತು, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಈ ಐಡಿಯಾ ನಿಮಗೂ ಇಷ್ಟ ಆಯಿತು ಅಲ್ವಾ? ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಡುಗೆ ಮನೆ ಗೋಡೆ ಕೂಡ ಫಳಫಳ ಅಂತ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ. ಪ್ರತಿದಿನ ಈರುಳ್ಳಿ ಹೆಚ್ಚುವಾಗ ಅಥವಾ ಬೆಳ್ಳುಳ್ಳಿ ಜಜ್ಕೊಳ್ಳುವಾಗ
ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ, ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ. ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡ್ನ ಚೆನ್ನಾಗಿ ತಿಕ್ಕಬೇಕು. ನೋಡಿ, ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ. ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು. ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ. ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ, ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ. ನೀವು ಎಲ್ಲ ಅಡಿಗೆ ಮಾಡಿ ಮುಗಿದ ನಂತರ ದಿನಕ್ಕೆ ಒಂದು ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ, ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ. ಮಾರ್ಕೆಟ್ನಿಂದ ಶುಂಠಿ ತಂದಿರ್ತೀವಿ, ಅದರಲ್ಲಂತೂ ಎಷ್ಟೊಂದು ಮಣ್ಣು ಹತ್ತಿರುತ್ತೆ ಅಲ್ವಾ. ಬೇಕಂದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಕುತ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ನೀವು ಮಾರ್ಕೆಟಿಂದ ತಂದ ತಕ್ಷಣವೇ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಅದಕ್ಕೋಸ್ಕರ ಒಂದು ಬೌಲ್ನಲ್ಲಿ ಶುಂಠಿಯನ್ನು ಇಟ್ಬಿಟ್ಟು ಅದಕ್ಕೆ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು. ನಂತರ ಹೀಗೆ 5 ರಿಂದ 10 ನಿಮಿಷ ಬಿಟ್ಟುಬಿಡಿ. ನೀರಿನಲ್ಲಿ ಅದು ಸ್ವಲ್ಪ ಇರೋದ್ರಿಂದ ಅದರಲ್ಲಿ ಹತ್ತಿಕೊಂಡಿರುವಂತಹ ಮಣ್ಣನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ನೀವು ಕೈನಿಂದ ನೋಡಿ ಈ ರೀತಿ ತಿಕ್ಕುತ್ತಾ ಹೋದರೆ ಅದರ ಮೇಲೆ ಹತ್ತಿರುವ ಮಣ್ಣು ಬಿಟ್ಕೊಳ್ಳುತ್ತೆ. ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ಕೈನಿಂದ ತಿಕ್ಕಿ ಆದ ನಂತರ ಇನ್ನೂ ಪೂರ್ತಿಯಾಗಿ ಇದರಲ್ಲಿರುವ ಮಣ್ಣು ಹೋಗಿಲ್ಲ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಒಂದು ಬ್ರಷನ್ನು ತಗೊಂಡ್ಬಿಟ್ಟು ನೋಡಿ ಶುಂಠಿ ಮೇಲೆ ಈ ಥರ ಉಜ್ಜುತ್ತಾ ಹೋಗಬೇಕು. ಇದರಿಂದ ಸಂದಿಯಲ್ಲಿ ಉಳಿದಿರುವಂತಹ ಮಣ್ಣು ಪೂರ್ತಿಯಾಗಿ ಬಿಟ್ಕೊಂಡು ಹೋಗುತ್ತೆ. ಈಗ ಈ ನೀರು ತುಂಬಾ ಗಲೀಜಾಗಿದೆ, ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಿಮಗೆ ಈಗ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ. ಮೊದಲಿಗೆ ಈ ಶುಂಠಿ ಹೇಗಿತ್ತು, ಈಗ ಹೇಗಾಯಿತು ಅಂತ. ಇದರಲ್ಲಿರುವ ಮಣ್ಣೇನೋ ಆಲ್ಮೋಸ್ಟ್ ಹೋಯಿತು, ಆದರೆ ಕೆಲವೊಂದು ಸಲ ಒಂದು ಸೈಡ್ನಲ್ಲಿ ಅಷ್ಟೊಂದಾಗಿ ಸರಿ ಇರೋದಿಲ್ಲ, ಕೆಟ್ಟ ಹಾಗೆ ಆಗಿರುತ್ತೆ ಅಲ್ವಾ. ಹಾಗಿದ್ದಾಗ ನೀವು ಆ ಭಾಗವನ್ನು ಚಾಕುವಿನಿಂದ ಕಟ್ ಮಾಡಿ ತೆಗೆದು ಬಿಡಬೇಕು. ಇಲ್ಲ ಅಂದರೆ ಪೂರ್ತಿ ಶುಂಠಿ ಹಾಳಾಗುವ ಚಾನ್ಸಸ್ ಇರುತ್ತೆ. ಹಾಗೆಯೇ ಕೆಲವರು ಇದರ ಮೇಲಿನ ಸಿಪ್ಪೆ ಸಮೇತ ಶುಂಠಿಯನ್ನು ಉಪಯೋಗಿಸ್ತಾರೆ, ಕೆಲವರು ಸಿಪ್ಪೆಯನ್ನು ತೆಗೆಯುತ್ತಾರೆ. ನೀವು ಸಿಪ್ಪೆ ತೆಗೆದು ಉಪಯೋಗಿಸೋದಾದರೆ ಅದನ್ನು ಕೂಡ ಈಗೇನೆ ಮಾಡಿ ಇಟ್ಕೊಂಡ್ಬಿಡಬಹುದು. ಇಷ್ಟು ಮಾಡಿ ಒಮ್ಮೆ ಒಳ್ಳೆ ನೀರಿನಿಂದ ತೊಳೆದು ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಪ್ರತಿದಿನ ಅಡುಗೆ ಮಾಡೋವಾಗ ಈಸಿಯಾಗಿ ಶುಂಠಿಯನ್ನು ಬಳಸಬಹುದು. ಆ ಹೊತ್ತಿನಲ್ಲಿ ಕ್ಲೀನ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ನೋಡಿ, ಹೀಗೆ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಟೀ ಮಾಡೋವಾಗ ಅಥವಾ ಸಾರು ಪಲ್ಯಗಳಿಗೆ ಹಾಕುವಾಗ ಡೈರೆಕ್ಟಾಗಿ ಉಪಯೋಗಿಸಬಹುದು. ನೀವು ಈ ಸಲ ಮಾರ್ಕೆಟ್ನಿಂದ ಶುಂಠಿ ತಂದಾಗ ಈ ರೀತಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಇನ್ನು ಪ್ರತಿದಿನ ಎಲ್ಲರೂ ಚಪಾತಿ ರೊಟ್ಟಿ ಮಾಡ್ತಾನೆ ಇರ್ತೀವಿ ಅಲ್ವಾ. ಅದಕ್ಕೋಸ್ಕರ ಚಪಾತಿ ಮಣೆ ಲಟ್ಟಣಿಗೆ ಬೇಕೇ ಬೇಕಾಗತ್ತೆ. ಪ್ರತಿದಿನ ಮಾಡಿದ ನಂತರ ಇದನ್ನು ಹಾಗೇ ತೊಳೆದು ಇಟ್ಬಿಟ್ಟಿರ್ತೀವಿ. ಅಥವಾ ಕೆಲವೊಂದು ಸಲ ಗಡಿಬಿಡಿ ಇದ್ದಾಗ ಪೂರ್ತಿಯಾಗಿ ತೊಳೆಯೋದು ಇಲ್ಲ. ನೋಡಿ, ಹೀಗೆ ಹಿಟ್ಟು ಅದಕ್ಕೆ ಹತ್ತಿಬಿಟ್ಟಿರುತ್ತಲ್ವ, ಅದು ಸರಿಯಾಗಿ ಕ್ಲೀನ್ ಆಗಲಿಲ್ಲ ಅಂದರೆ ಇದ್ರ ಮೇಲೆ ಇರುವೆ ಅಥವಾ ಜಿರಳೆ ಇದೆಲ್ಲ ಬರೋ ಚಾನ್ಸಸ್ ಇರುತ್ತಲ್ವಾ. ಆನಂತರ ಈ ಮಣೆಯನ್ನು ಮತ್ತೆ ಉಪಯೋಗಿಸೋದಕ್ಕೆ ಸರಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಈಸಿಯಾಗಿರುವಂತಹ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಇದರಿಂದ ಚಪಾತಿ ಮಣೆ ಹಾಗೂ ಲಟ್ಟಣಿಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಸಿಂಕ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದರ ಮೇಲೆ ಸ್ವಲ್ಪ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು. ಆಮೇಲೆ 1 ಚಮಚ ಉಪ್ಪನ್ನು ಇದರ ಮೇಲೆ ನೀವು ಹಾಕಬೇಕಾಗತ್ತೆ. ಕಲ್ಲುಪ್ಪು ಇದ್ದರೆ ತುಂಬಾ ಒಳ್ಳೆಯದು, ಇರಲಿಲ್ಲ ಅಂದರೆ ಸಣ್ಣ ಉಪ್ಪನ್ನು ಕೂಡ ಬಳಸಬಹುದು. ನೋಡಿ, ಉಪ್ಪನ್ನು ಹಾಕಿದ ನಂತರ ಕೇವಲ ಕೈನಿಂದ ಈ ರೀತಿ ಲಟ್ಟಣಿಗೆಯನ್ನು ಉಜ್ಜುತ್ತಾ ಹೋಗಿ. ಅದೇ ರೀತಿ ಮಣೆಯ ಮೇಲೂ ಕೂಡ ಕೈಯಿಂದ ಮಾತ್ರ ಉಜ್ಜುತ್ತಾ ಹೋಗಿ. ಯಾವುದೇ ಸ್ಕ್ರಬ್ಬರ್ ಕೂಡ ಬಳಸೋ ಅವಶ್ಯಕತೆ ಬರೋದಿಲ್ಲ. ನೋಡಿ, ಉಪ್ಪನ್ನು ಬಳಸೋದ್ರಿಂದ ಇದರ ಮೇಲೆ ಯಾವುದೇ ರೀತಿಯ ಹುಳ ಅಥವಾ ಕೀಟಾಣುಗಳು ಇದ್ದರೂ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ.
ಕೈನಿಂದ ಈ ರೀತಿ ತಿಕ್ಕಿ ಆದ ನಂತರ ಇದರ ಮೇಲೆ ಮತ್ತೆ ಬಿಸಿಯಾಗಿರುವ ನೀರನ್ನು ಹಾಕಬೇಕು. ಇದನ್ನು ಪೂರ್ತಿ ಬಿಸಿ ನೀರಿನಿಂದನೇ ತೊಳೆಯೋದು ಒಳ್ಳೆಯದು. ನೋಡಿ, ಉಪ್ಪನ್ನು ತಿಕ್ಕಿದ್ವಿ ಅಲ್ವಾ, ಆ ಉಪ್ಪು ಪೂರ್ತಿಯಾಗಿ ಹೋಗೋ ಥರ ನೀವು ನೀರನ್ನು ಹಾಕಬೇಕಾಗತ್ತೆ. ನೋಡಿ, ಪೂರ್ತಿ ನೀರಿನಿಂದ ತೊಳೆದ ನಂತರ ಮಣೆ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆಯೇ ಲಟ್ಟಣಿಗೆ ಕೂಡ ಇದರ ಡಿಫ್ರೆನ್ಸ್ ನಿಮಗೆ ಖಂಡಿತ ತಿಳಿತಾ ಇದೆ ಅನ್ಕೋತೀನಿ. ಈಗ ಇದನ್ನು ನೀವು ಒಂದು ಒಳ್ಳೆಯ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ನೀರಿನ ಹಸಿ ಹೋಗೋ ಹಾಗೆ ಒರೆಸ್ಕೋಬೇಕು. ಹೀಗೆ ಒರೆಸ್ಕೊಂಡಾದ ನಂತರ ನೋಡಿ, ಗ್ಯಾಸನ್ನು ಹಚ್ಚಿಬಿಟ್ಟು ಈ ಲಟ್ಟಣಿಗೆನ 1-2 ನಿಮಿಷ ಬಿಸಿಗೆ ನೀವು ಹಿಡಿಬೇಕಾಗತ್ತೆ. ಹೆಚ್ಚು ಹೊತ್ತಲ್ಲ, ಕೇವಲ 1-2 ಸೆಕೆಂಡು. ನೋಡಿ, ನಾನು ಎಷ್ಟು ಬೇಗ ಇದನ್ನು ಮೂವ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಇದರ ಮೇಲೆ ಉಳಿದಿರುವ ಹಿಟ್ಟಿನ ಯಾವುದೇ ಅಂಶ ಇರೋದಿಲ್ಲ. ಹಾಗೆಯೇ ಫಂಗಸ್ ಫಾರ್ಮೇಷನ್ ಕೂಡ ಆಗೋ ಚಾನ್ಸಸ್ ಇರೋದಿಲ್ಲ. ನೋಡಿ, ಇದೇ ತರಹ ಲಟ್ಟಣಿಗೆ ಹೇಗೆ ಮಾಡಿದ್ವಿ ಅಲ್ವಾ, ಹಾಗೆಯೇ ಮಣೆಯನ್ನು ಕೂಡ 1-2 ಸೆಕೆಂಡ್ಗಳವರೆಗೆ ಬಿಸಿಗೆ ಹಿಡಿಬೇಕು. ನೋಡಿ, ಈಗ ಲಟ್ಟಣಿಗೆ ಹಾಗೆಯೇ ಮಣೆ ಪೂರ್ತಿ ಹೊಸದರಂತೆ ಕಾಣ್ತಾ ಇದೆ ಅಲ್ವಾ. ಹೀಗೆ ನೀವು ವಾರಕ್ಕೆ 1 ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಖಂಡಿತ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಧನ್ಯವಾದಗಳು.